ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೈಸೂರು ಪಾಕ್ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿರಿ. ನೋಡಿ ಫ್ರೆಂಡ್ಸ್, ನಾನು ಮೈಸೂರು ಪಾಕ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಸಿಯಾಗಿ ನೀವೇ ಮನೆಯಲ್ಲಿ ಯಾವ ಥರ ಮಾಡೋದಂತ ನಾನು ತೋರಿಸ್ತಾ ಇರೋದು. ನಾನು ಒಂದು ಬಟ್ಲಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಹಿಟ್ಟನ್ನ ಈ ಥರ ಒಂದು ಬೌಲಿಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ಇದಕ್ಕೆ ಸ್ವಲ್ಪನೇ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ರಿ. ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊಳ್ರಿ. ಯಾವುದೇ ಗಂಟು ಇರಲಾರ್ದಂಗೆ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ರಿ. ಈ ಥರ ಸ್ವಲ್ಪ ಎಣ್ಣೆ ಹಾಕಿ ಕಲಸೋದ್ರಿಂದ ಹಿಟ್ಟಲ್ಲಿ ಯಾವುದೇ ಗಂಟು ಉಳಿಯಲ್ಲ. ನೀವು 1 ಸ್ಪೂನು ಇಲ್ಲ 2 ಸ್ಪೂನ್ ಹಾಕಿದರೆ ಸಾಕು, ಜಾಸ್ತಿ ಏನು ಎಣ್ಣೆ ಬೇಕಾಗಲ್ಲ. ಈಗ ಈ ಥರ ಎಣ್ಣೆ ಹಾಕಿ ಸ್ವಲ್ಪ ಗಂಟು ಇರಲಾರ್ದ ನೀಟಾಗಿ ಇದನ್ನೆಲ್ಲ ಹಿಟ್ಟನ್ನು ಕಲಿಸ್ರಿ. ನೀವು ಪಾಕದಲ್ಲಿ ಹಾಕಿದಾಗ ಹಿಟ್ಟು ಭಾಳ ಟೈಮ್ ತೊಗೊಳಲ್ಲ ಗಂಟು ಹೊಡಿಯೋಕೆ, ಅದಕ್ಕಂತ ಈ ಥರ ಮಾಡಿಕೊಂಡು ಇಟ್ಕೊಳ್ರಿ. ಈಗ ಇದನ್ನು ನಾನೆಲ್ಲ ಎಣ್ಣೆ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನಾನು ಸಕ್ಕರೆ ಪಾಕಕ್ಕೆ ಏನು ಬೇಕು ಹಾಕ್ತೀನಿ. ಈಗ ನಾನು ಯಾವ ಬಟ್ಲಲ್ಲಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಬಟ್ಲಿಂದನೇ ನಾನು 1 ಬಟ್ಲಷ್ಟು ಸಕ್ಕರೆ ಹಾಕ್ತೀನಿ. 1 ಬಟ್ಲು ಸ್ವಲ್ಪ ಕಡಿಮೆ ಅನ್ನಂಗೆ ಹಾಕ್ಕೊಳ್ರಿ, ನಡೆಯುತ್ತಾ. ಈಗ ನಾನು ಒಂದು ಸ್ವಲ್ಪನೇ ಕಡಿಮೆ ಹಾಕಿರೋದು, ಭಾಳ ಏನು ಕಡಿಮೆ ಹಾಕಿಲ್ಲ. ಈ ಥರ ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಸ್ವೀಟ್ ಜಾಸ್ತಿ ಆಗಲ್ಲ, ಸ್ವೀಟ್ ಜಾಸ್ತಿ ತಿನ್ನೋರು ಬೇಕಂದ್ರೆ ಫುಲ್ ಹಾಕ್ಕೊಳ್ರಿ. ಈಗ ಇದು ಸಕ್ಕರೆ ಮುಳುಗೋಷ್ಟು ಎಣ್ಣೆ ಹಾಕ್ತೀನಿ, ನಾನು ನೀರು ಹಾಕ್ತೀನಿ. ಈಗ ಇಷ್ಟು ಸಾಕು. ಈಗ ಇದು ಪಾಕ ಕುದಿಯೋಕ್ಕಿಡಣ್ರಿ. ಈಗ ನಿಮಗೆ ಈಗ ನಾವೇನು ಈ ಬಟ್ಲಿದ್ಲೇ ಹಿಟ್ಟು ಹಾಕಿದ್ದೀವಲ್ಲ, ಆ ಬಟ್ಲದಷ್ಟೇನು ಅಳತಿ ಮಾಡೋ ಅವಶ್ಯಕತೆ ಇಲ್ಲ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಸಿಗೆ ಇಟ್ಕೊಳ್ರಿ. ಇದು ನಾವು ಮೈಸೂರು ಪಾಕ್ ಮುಗಿಯೋತನೂ ಎಣ್ಣೆ ಸ್ಲಿಮ್ಮಲ್ಲಿಟ್ಟು ಬಿಸಿನೇ ಇರಬೇಕು. ನಾನೀಗ ಇಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ, 1-2-3 ಬಟ್ಲದಷ್ಟು. ನೀವು ಅಂದಾಜು ಇಟ್ಕೊಳ್ರಿ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ, ಅದು ಮಿಕ್ಕಿದ್ರೂ ಏನೂ ಆಗಲ್ಲ, ಕೆಡಲ್ಲ. ಈಗ ಇದನ್ನು ನಾನು ಒಂದು ಸೈಡು ಬಿಸಿಗಿಡ್ತೀನಿ. ಈಗ ಪಾಕ ಕುದಿಯೋಕೆ ಇಟ್ಟಿದ್ದೀವಿ ನೋಡ್ರಿ. ಸ್ವಲ್ಪ ಈ ಥರ ಕೈ ಆಡಿಸ್ತಾ ಇರ್ರಿ. ಒಂದೆಳೆ ಪಾಕ ಬಂದರೆ ರೆಡಿ ಆಗುತ್ತಾ. ಇದು ಚೆನ್ನಾಗಿ ಕುದೀಲಿ. ನೀವು ಇನ್ನೂ ಇದರಲ್ಲಿ ಸ್ಪೆಷಲ್ ಏನಾದರೂ ಮೈಸೂರು ಪಾಕ್ ಮಾಡಬೇಕು ಅನಿಸಿದ್ರೆ ನೀವು ಇದರಲ್ಲಿ ಬೂಸ್ಟ್ ಹಾಕ್ಬೋದು, ಇಲ್ಲ ಹಾರ್ಲಿಕ್ಸ್ ಮೈಸೂರು ಪಾಕ್ ಆದರೂ ಮಾಡ್ಕೋಬೋದು. ನಾವೀಗೇನು ಪೌಡ್ರು ಕಲಸಿ ನಾವು ಎಣ್ಣೆ ಹಾಕಿ ತಿರುಗ್ತಿರ್ತೀವಲ್ಲ, ಆ ಟೈಮಲ್ಲಿ ನೀವು ಬೂಸ್ಟ್ ಇಲ್ಲ ಹಾರ್ಲಿಕ್ಸ್ ಹಾಕಿನೂ ನಾವು ಮಾಡ್ಕೋಬೋದು. ನಾನು ಅದ್ರ ವಿಡಿಯೋನು ನಿಮ್ಗೆ ಬೇರೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ಥರ ಇದು ಚೆನ್ನಾಗಿ ಕುದಿ ಹಿಡೀಲಿ. ಸ್ವಲ್ಪ ಈ ಥರ ಸಕ್ಕರೆ ಕರಗತನ ನೀವು ಕೈ ಆಡಿಸ್ತಾನೆ ಇರ್ರಿ, ಇಲ್ಲ ಸಕ್ಕರೆ ತಳಕ್ಕೆ ಹತ್ತುತ್ತಾ. ಈಗ ಪಾಕ ಕುದೀತಾ ಇದೆ. ಪಾಕ ಬಂದಿದೆ ಅನ್ನೋ ನೋಡೋಣ. ಸ್ವಲ್ಪ ಇನ್ನೂ ನೀರಿದೆ. ಈಗ ಸ್ವಲ್ಪ ಪಾಕ ಬಂದಿದೆ ಅನ್ನೋ ಈ ಥರ ಕೈಲೇ ಮುಟ್ಟಿ ನೋಡಣ್ರಿ. ಇನ್ನೂ ಆಗಿಲ್ಲ, ಇದು ಒಂದೆಳೆ ಪಾಕ ಬರಬೇಕು. ಈ ಥರ ಮುಟ್ಟಿದರೆ ಎಳೆ ಬರಬೇಕು. ಇನ್ನು ಸ್ವಲ್ಪ ಬರಬೇಕು. ನಿಮ್ಗೆ ಈ ಥರ ಗೊತ್ತಾಗಿಲ್ಲ ಅಂದ್ರೆ ಒಂದು ಗ್ಲಾಸಲ್ಲಿ ನೀರು ಹಾಕಿ ಅದರಲ್ಲಾದ್ರೂ ನೋಡ್ಕೊಳ್ರಿ. ಈಗ ಈ ಥರ ಸ್ವಲ್ಪ ಒಂದು ಬಟ್ಲದಲ್ಲಿ ನೀರು ಹಾಕ್ಕೊಂಡು ಈ ಪಾಕನ ಈ ಥರ ಹಾಕಿ ಈಗ ತಳಕ್ಕೆ ಕುಂತ್ರೆ ಇದು ಪಾಕ ರೆಡಿ ಆಗಿದೆ ಅಂತ. ಈಗ ನಿಮಗೆ ತಳಕ್ಕೆ ಕುಂತಿರೋದು ಕಾಣಿಸ್ತಾ ಇದೆ ಅಲ್ಲ, ಈ ಥರ ಆದಾಗ ಇದು ಪಾಕ ರೆಡಿ ಆಗಿದೆ ಅಂತ. ಈಗ ನಾನು ಇದರಲ್ಲಿ ಹಿಟ್ಟಾಕಿ ತಿರುಕೋತೀನಿ. ಈ ಥರ ಹಿಟ್ಟಾಕಿ ನೀಟಾಗಿ ನಿಧಾನಕ್ಕೆ ತಿರುಕೊಳ್ರಿ ಆದಷ್ಟು.
ಥರ ನಾವು ಸ್ವಲ್ಪ ಎಣ್ಣೆ ಹಾಕಿ ಗಂಟುಗಳೆಲ್ಲ ಹೊಡೆದಿದ್ವಿ ಅಂದ್ರೂ ಇನ್ನೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ನೋಡ್ರಿ. ಅದೆಲ್ಲ ನೀಟಾಗಿ ಗಂಟು ಹೊಡೆಯೋ ತನಕ ಸ್ವಲ್ಪ ತಿರ್ಕೊಳಮ್ರಿ. ಗ್ಯಾಸ್ ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಳ್ರಿ. ಈ ಥರ ನೀಟಾಗಿ ಎಲ್ಲ ಗಂಟುಗಳು ಹೊಡೆಯೋ ತನಕ ತಿರ್ಕೊಳ್ರಿ. ಗ್ಯಾಸು ಆದಷ್ಟು ಸ್ಲಿಮ್ಮಲ್ಲೇ ಇಟ್ಕೊಳ್ರಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಈ ಕಡೆ ಸೈಡು ನಾನು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿರ್ಕೊತ ಹೋಗ್ತೀನಿ. ನಿಧಾನಕ್ಕಿಲೆ ತಿರುಗಿ, ಆದಷ್ಟು ಎಣ್ಣೆ ಬಿಸಿ ಇರುತ್ತಾ ಕೈಗೆ ತಾಗುತ್ತಾ. ನೀವು ಎಣ್ಣೆ ಗ್ಯಾಸ್ ಮಾತ್ರ ಆಫ್ ಮಾಡಬೇಡ್ರಿ. ನಿಮ್ಮ ಮೈಸೂರು ಪಾಕ್ ಮುಗಿಯೋ ತನಕ ಎಣ್ಣೆ ಸ್ಲಿಮ್ಮಲ್ಲೇ ಕಾಯ್ತಾ ಇರಬೇಕು. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ತಿರುಗಬೇಕಾದ್ರೆ ಎಣ್ಣೆ ಹಾಕಿದಾಗ ಭಾಳ ನಿಧಾನಕ್ಕಿಲೆ ಹುಷಾರಾಗಿ ತಿರುಕೊಳ್ರಿ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತಾ, ನೀವು ನಿಧಾನಕ್ಕಿಲೆ ಮಾಡಿರಿ, ಅರ್ಜೆಂಟಾಗಿ ಮಾಡ್ಕೋಬೇಡ್ರಿ. ಈ ಥರ ನೀವು ಎಣ್ಣೆ ಹಾಕಿದಾಗ ಗುಳ್ಳೆ ಬರಬೇಕು. ಅಲ್ಲಿ ತನಕ ನೀಟಾಗಿ ತಿರುಕೊಳ್ರಿ. ಇದು ಪೂರ್ತಿ ಎಣ್ಣೆ ನೀವು ಹಾಕಿದಾಗ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ. ಅಲ್ಲಿ ತನಕ ಎಣ್ಣೆ ಹಾಕಿ ತಿರುತ್ತಾನೆ ಇರಬೇಕು. ಅಂದಾಗ ಮೈಸೂರು ಪಾಕು ಭಾಳ ಹಗೂರಾಗಿ ಮರಳು ಥರ ಇರುತ್ತೆ. ಈಗ ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಈ ಥರ ನಿಧಾನಕ್ಕೆ ತಿರುಕೊಳ್ರಿ. ಈ ಥರ ಗುಳ್ಳೆ ಬರಬೇಕಾದ್ರೆ ಮೈಸೂರು ಪಾಕ್ ರೆಡಿ ಆಗಕತ್ತೈತೆ ಅಂತ ಅರ್ಥ. ಅದು ಹಿಂಗೆ ತಿರುತ್ತಾ ಇರ್ರಿ. ನೀವು ಅಂಗಡಿಯಲ್ಲಿ ತಂದು ತಿನ್ನೋಕ್ಕಿಂತ ಮನೇಲೇ ಮಾಡ್ಕೊಂಡ್ರೆ ನಿಮಗೂ ಒಂದು ಖುಷಿ ಇರುತ್ತೆ, ಹೆಲ್ದಿಯಾಗಿರುತ್ತೆ. ನಮ್ಗೆ ಯಾವ ಎಣ್ಣೆ ಬೇಕೋ ಆ ಎಣ್ಣೆಯಲ್ಲಿ ನಾವು ಮನೇಲಿ ಮಾಡ್ಕೋಬೋದು. ನಾನು ರುಚಿ ಗೋಲ್ಡು ಬಳಸಿರೋದು. ನಿಮ್ಮ ಮನೇಲಿ ನೀವು ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆನ ನೀವು ಬಳಸ್ಕೊಂಡು ಮಾಡ್ಕೋಬೋದು. ನೋಡಿರಿ, ನಾನು ಇಷ್ಟು ಎಣ್ಣೆ ಹಾಕಿನಂದರೆ ಸ್ವಲ್ಪನೂ ಎಣ್ಣೆ ಕಾಣಿಸಕತ್ತಿಲ್ಲ.
ಮೈಸೂರು ಪಾಕ್ ಮಾಡ್ಬೇಕಂದ್ರೆ ಮೇನ್ ಎಣ್ಣೆನೇ ಜಾಸ್ತಿ ಬೇಕಾಗೋದು. ಎಣ್ಣೆ ಎಷ್ಟು ಚೆನ್ನಾಗಿ ಹಾಕ್ತೀವಿ ಅಷ್ಟು ಚೆನ್ನಾಗಿ ಮೈಸೂರು ಪಾಕ್ ಆಗುತ್ತಾ. ಇದು ಮೈಸೂರು ಪಾಕ್ ರೆಡಿ ಆದಮೇಲೆ ನೀವು ಎಷ್ಟು ಎಣ್ಣೆ ಹಾಕಿದ್ರೂ ಹೀರ್ಕೊಳ್ಳಲ್ಲ ಅದು. ಮೇನ್ ನೀವು ದಪ್ಪ ತಳ ಇರ್ತಕ್ಕಂಥ ಪಾತ್ರೆನೇ ಬಳಸ್ರಿ ಮೈಸೂರು ಪಾಕ್ ಮಾಡೋಕೆ. ಆಮೇಲೆ ನೀವು ಈ ಥರ ತಿರುತಕ್ಕಂಥ ಸ್ಪೂನು ಗಟ್ಟಿಯಾಗಿರಬೇಕು ಅಂಥ ಸ್ಪೂನ್ನೇ ಬಳಸ್ರಿ. ಇಲ್ಲ ಕೆಲವೊಂದು ಸ್ಪೂನ್ ನೀವು ಈ ಥರ ತಿರುಗಿಸ್ಬೇಕಾದ್ರೆ ಬಗ್ಗಿ ಬಿಡ್ತಾವ, ಇಲ್ಲ ಕೈಗೆ ಸಿಡಿದು ಬಿಡ್ತಾವ ಸ್ಪೂನ್ ಸಣ್ಣದಾದರೆ. ಅಂತ ನೀವು ಸ್ಪೂನು ಚೆನ್ನಾಗಿರೋದನ್ನು ನೋಡಿ ತಗೊಳ್ರಿ. ನೋಡ್ರಿ ಆ ಥರ ಗುಳ್ಳೆ ಬರಕತ್ತಾವ. ನೋಡ್ರಿ ಈಗ ಸ್ವಲ್ಪನೇ ಚೇಂಜ್ ಆಗಕತ್ತೈತೆ. ನೋಡ್ರಿ ಈಗ ಹೆಂಗೆಲ್ಲ ಗುಳ್ಳೆಗಳು ಬರಕತ್ತಾವ. ನೋಡ್ರಿ ಈಗೆಲ್ಲ ನೀಟಾಗಿ ಆಗಕತ್ತೈತೆ. ನೋಡ್ರಿ ಮೈಸೂರು ಪಾಕ್ ಎಷ್ಟು ಚೆನ್ನಾಗಿ ಗುಳ್ಳೆಗಳು ಬರಕತ್ತಿತ್ತು. ಈ ಥರ ಆಗತನೂ ನೀವು ನಿಧಾನಕ್ಕಿಲೆ ಭಾಳ ಪೇಷನ್ಸ್ ಇಟ್ಕೊಂಡು ಮೈಸೂರು ಪಾಕ್ ಮಾಡಬೇಕು. ನೋಡ್ರಿ ಆ ಥರ ಮೈಸೂರು ಪಾಕ್ ಗುಳ್ಳೆಗಳು ಬಂದು ಈ ಥರ ಆದರೆ ಮೈಸೂರು ಪಾಕ್ ರೆಡಿ ಆಯಿತು. ನೀವೀಗ ಇನ್ನೂ ಎಣ್ಣೆ ಹಾಕಿದ್ರೆ ಹಿಡಿಯಲ್ಲ, ಅದು ಎಣ್ಣೆ ಬಿಟ್ಕೊಳ್ಳುತ್ತಾ. ಈಗ ನೋಡ್ರಿ ಸುತ್ತ ಎಲ್ಲ ಎಣ್ಣೆ ಯಾವ ಥರ ಬಿಟ್ಟಿದೆ ಅಂತ. ಇಷ್ಟೊತ್ತು ನಾವು ತಿರುಗಬೇಕಾದ್ರೆ ಎಣ್ಣೆ ಒಟ್ಟು ಇದ್ದಿಲ್ಲ. ಹಚ್ಚಿ ಇಟ್ಕೊಳ್ರಿ. ಈ ಥರ ಸ್ವಲ್ಪ ತಿರುವಿ ಈಗ ಇದನ್ನು ಬಿಸಿದೇನೆ ಈ ಥರ ಹಾಕ್ಕೊಂಬಿಡ್ರಿ. ಎಣ್ಣೆ ಸಮೇತನೇ ಹಾಕ್ರಿ. ಎಣ್ಣೆ ಸಮೇತ ಹಾಕಿದರೆ ನಿಮ್ಗೆ ಗುಳ್ಳೆಗಳು ಚೆನ್ನಾಗಿ ಬರ್ತಾವೆ. ಮೇಲ್ಗಡೆ ಈ ಥರ ನೀವು ಜಾಸ್ತಿ ಪ್ರೆಸ್ ಮಾಡಬೇಡ್ರಿ, ಗುಳ್ಳೆ ಬರಲ್ಲ. ಅದು ಎಷ್ಟೇ ದಪ್ಪ ಇರಲಿ ಮೈಸೂರು ಪಾಕ್ ಶೇಪ್ ಚೆನ್ನಾಗೇ ಬರುತ್ತಾ. ಈ ಥರ ಇರಲಿ. ಇದು ಒಂದು 5 ನಿಮಿಷ ಆದಮೇಲೆ ಕಟ್ ಮಾಡೋಣ್ರಿ. ಸ್ವಲ್ಪ ಹೊತ್ತಿದು ಹೀಗೆ ಇರಲಿ. ಈಗ ಸ್ವಲ್ಪನೇ ಕಟ್ ಮಾಡ್ಕೊಳಮ್ರಿ. ಈ ಥರ ನೀವು ನಿಧಾನಕ್ಕಿಲೆ ಕಟ್ ಮಾಡಿರಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೋಡಿ ಕಟ್ ಮಾಡ್ಕೊಳ್ರಿ. ಒಂದು 5 ನಿಮಿಷ ಆದ ತಕ್ಷಣವೇ ಕಟ್ ಮಾಡಿರಿ. ನೀವು ಭಾಳ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತಾ, ಮತ್ತು ಪುಡಿ ಆಗಿಬಿಡ್ತಾವ ನೀವು ಕಟ್ ಮಾಡೋಕ್ಕೆ ಹೋದ್ರೆ. ನೀವು ಆದಷ್ಟು ಮೈಸೂರು ಪಾಕು ಮೋಲ್ಡ್ ತೊಗೊಂಡು ಟ್ರಯಾಂಗಲ್ ಶೇಪ್ ಇರೋ ಮೋಲ್ಡಲ್ಲಿ ಹಾಕ್ರಿ. ಶೇಪು ಚೆನ್ನಾಗಿ ಬರ್ತಾವ, ಮತ್ತು ಮೈಸೂರು ಪಾಕೂ ಒಳಗಡೆ ಎಣ್ಣೆನೂ ಚೆನ್ನಾಗಿ ಕುಡಿತಾವ.
ನೋಡಿರಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ರಿ. ನೋಡಿರಿ ಈಗ ಇದು ನಾನು ಮೈಸೂರು ಪಾಕು ತೆಗೆದು ತೋರಿಸ್ತೀನಿ ಒಂದು ಪೀಸ್. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಅಂತ ಮೈಸೂರು ಪಾಕೆಲ್ಲ. ಅಷ್ಟೇ ಹಗುರಾಗಿ ನಿಮ್ಗೆ ಗುಳ್ಳೆ ಥರನೂ ಬಂದಿದೆ. ಅಂಗಡಿಯಲ್ಲಿ ಯಾವ ಥರ ಸಿಗುತ್ತಾ ಅದೇ ಥರ ಮೈಸೂರು ಪಾಕು ರೆಡಿಯಾಗಿದೆ. ನೀವು ಅಷ್ಟೇ ಸಾಫ್ಟಾಗೂ ಆಗಿದೆ. ನೋಡಿರಿ ಪುಡಿ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಆದಷ್ಟು ಸಬ್ಸ್ಕ್ರೈಬರ್ನ ಹೊಸ್ದಾಗಿನೂ ಮಾಡಿಸ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ನಾನು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.